ಕನ್ನಡ ಚಿತ್ರರಂಗ ಇದೀಗ ಜಗತ್ತಿನಾದ್ಯಂತ ಒಂದಿಷ್ಟು ಹೆಸರುಗಳನ್ನ ಮಾಡ್ತಾ ಇದೆ. ಈಗ ಟಾಕ್ಸಿಕ್ ಇರ್ಬೋದು, ಅಥವಾ ಈ ಹಿಂದೆ ರಿಲೀಸ್ ಆದಂತ ಕಾಂತಾರ ಇರ್ಬೋದು, ಇವೆಲ್ಲ ಚಿತ್ರಗಳು ಒಂದಿಷ್ಟು ಕಲೆಕ್ಷನ್ ಅನ್ನ ಮಾಡೋ ಜೊತೆಗೆ ಕನ್ನಡ ಚಿತ್ರರಂಗದ ಲೆವೆಲ್ ಅನ್ನೇ ಒಂದು ಲೆವೆಲ್ ಮೇಲಕ್ಕೆ ತಗೊಂಡು ಹೋಗ್ತಾ ಇದೆ. ಈ ಸಮಯದಲ್ಲಿ ಇದೀಗ ಕೇಡಿ ಅನ್ನುವಂತ ಒಂದು ಚಿತ್ರ ರಿಲೀಸ್ ಗೆ ಕಾಯ್ತಾ ಇದೆ. ಅದರ ಒಂದಿಷ್ಟು ಸಾಂಗ್ ಗಳು ಕೂಡ ರಿಲೀಸ್ ಆಗಿದೆ. ಆ ಸಾಂಗ್ ಬಗ್ಗೆ ಕೂಡ ನಾನು ಮಾತಾಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಮಾಡ್ತಿರುವಂತ ಉದ್ದೇಶನೇ ಆ ಸಾಂಗ್. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ಹಿನ್ನೆಲೆ ಇದೆ. ಶಂಕರ್ ನಾಗಿಂದ ಹಿಡಿದು ರಾಜ್ಕುಮಾರ್ ಇರ್ಬೋದು, ಆಮೇಲೆ ಬಂದಂತ ವಿಷ್ಣುವರ್ಧನ್ ಇರ್ಬೋದು, ಕಿಚ್ಚ ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಅವ್ರದೇ ಆದಂತ ಒಂದಿಷ್ಟು ಚಾರ್ಮ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಉಪೇಂದ್ರ ಇರ್ಬೋದು, ಕಾಶಿನಾಥ್ ಇರ್ಬೋದು, ಆಮೇಲೆ ಬಂದಂತಹ ರಿಷಬ್ ಶೆಟ್ಟಿ ಇರ್ಬೋದು, ರಾಜ್ವಿ ಶೆಟ್ಟಿ ಇರ್ಬೋದು, ಪ್ರೇಮ್ ಇರ್ಬೋದು. ಸೊ ಪ್ರೇಮ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂತದ್ದು, ಒಂದು ಕಷ್ಟಪಟ್ಟು ಸಿನಿಮಾವನ್ನ ಮಾಡ್ತಾರೆ, ಆ ಸಿನಿಮಾವನ್ನ ಗೆಲ್ಸ್ಬೇಕು, ಎಲ್ಲ ಥಾಟ್ ಗಳು ಪ್ರೇಮ್ ಬಗ್ಗೆ ಬರುತ್ತೆ. ಒಂಚೂರು ಇಂಗ್ಲಿಷ್ ಗೊತ್ತಿಲ್ಲ ಆದ್ರೂ ಕೂಡ ಸಹಿಸ್ಕೊಳ್ತೇವೆ. ಹಕಾರ ಮತ್ತೆ ಅಕಾರದ ಬಗ್ಗೆ ಜ್ಞಾನ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅದೊಂದು ದೊಡ್ಡ ವಿಷಯ ಮಾಡಬಾರ್ದು. ಒಳ್ಳೆಯ ಡೈರೆಕ್ಟರ್ ಕೂಡ ಒಳ್ಳೆಯ ಲಿರಿಕ್ಸ್ ಅನ್ನ ಬರೀತಾರೆ ಅನ್ಕೊಂಡು ಇಷ್ಟು ಟೈಮ್ ಸಪೋರ್ಟ್ ಮಾಡ್ತಾ ಇದ್ವಿ. ಇದೀಗ ಕೆಡಿ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ. ಆ ಕುರಿತು ಇವತ್ತು ಮಾತನಾಡ್ಲಿಕ್ಕಿದ್ದೇವೆ. ಸೊ ತುಂಬಾ ವಿಚಾರಗಳಿದೆ ಈ ಕುರಿತು. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಇತ್ತೀಚೆಗಷ್ಟೇ ಒಂದು ಐಟಮ್ ಸಾಂಗ್ ರಿಲೀಸ್ ಆಗುತ್ತೆ ಕೆಡಿ ಸಿನಿಮಾದು. ಸರ್ಸು ಸರ್ಸು ನಿನ್ನ ಸರ್ಗ ಸರ್ಸು ಅನ್ಕೊಂಡು ಎಂತ ಕಿತ್ತು ಹೋದ ಸಾಹಿತ್ಯವನ್ನ ಪ್ರೇಮ್ ಅವರು ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೋಡ್ಲಿಕ್ಕೆ ಅಸಹ್ಯ ಆಗತ್ತೆ, ಕೇಳಲಿಕ್ಕಂತೂ ಅಸಹ್ಯದಲ್ಲೇ ಅಸಹ್ಯ. ಕನ್ನಡ ಚಿತ್ರರಂಗವನ್ನ ಇಷ್ಟು ಹದಗೆಡಿಸ್ತಾ ಇದ್ದಾರೆ ಅಂತಂದ್ರೆ ಮಾನ ಮರ್ಯಾದೆ ಇಲ್ವಾ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಎಷ್ಟು ಚೆನ್ನಾಗಿ ಲಿರಿಕ್ಸ್ ಗಳನ್ನ ಬರಿಬಹುದು. ಈ ಹಿಂದೆ ಎಷ್ಟೋ ಐಟಮ್ ಸಾಂಗ್ ಗಳು ಬಂದಿದೆ, ಅದು ಯಾವ್ದು ಕೂಡ ಇಷ್ಟು ಹೋಪ್ಲೆಸ್ ಆಗಿರ್ಲಿಲ್ಲ. ಈಗ ಅಂತೂ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಐಟಮ್ ಸಾಂಗ್ ಅಂದ ತಕ್ಷಣ ಒಂದಿಷ್ಟು ಟ್ರೆಂಡಿಂಗ್ ಆಗ್ತಾ ಹೋಗುತ್ತೆ. ಹೆಚ್ಚಿನ ಜನ ಐಟಮ್ ಸಾಂಗ್ ಅಂದ ತಕ್ಷಣ ಅದನ್ನ ಲಿರಿಕ್ಸ್ ಗಳನ್ನ ಚೆನ್ನಾಗಿ ಕೇಳೋದು ಇಲ್ಲ, ಅದಕ್ಕೆ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಅದು ಟ್ರೆಂಡಿಂಗ್ ಮಾಡಿಬಿಡ್ತಾರೆ. ಸೊ ಒಂದು ಕ್ಷಣ ಆ ಒಂದು ಲಿರಿಕ್ಸ್ ಅನ್ನ ಕೇಳ್ಬಿಟ್ರೆ ನಿಜವಾಗಿಯೂ ಮೈಯೆಲ್ಲ ಕುದಿಯುತ್ತೆ. ಅಂತಹ ಒಂದು ವಲ್ಗ್ಯಾರಿಟಿ ಇರುವಂತದ್ದು ಕನ್ನಡ ಚಿತ್ರರಂಗದ ಮಾನ ಮರ್ಯಾದೆಯನ್ನ ಈ ಸಾಂಗ್ ಹರಾಜ್ ಹಾಕ್ತಾ ಇದೆ. ಹಿಂದಿ ಅವರು, ತಮಿಳ್ ಅವರು, ತೆಲುಗು ಅವರು ಎಲ್ಲ ಮಾಡ್ತಿದ್ದಾರೆ. ಆದ್ರೆ ಈ ಚೀಪ್ ಕಂಟೆಂಟ್ ಗಳನ್ನ ಇಟ್ಕೊಂಡು ಇಷ್ಟು ಚೀಪ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ನೀವು ಒಂದು ಸಾಂಗ್ ನ ಬರಿತೀರಿ ಅಂತಂದ್ರೆ ಎಲ್ಲಿ ಹೋಗಿತ್ತು ನಿಮ್ ಬುದ್ಧಿ ಅಂತ. ಈಗ ನೋಡಿ, ಅದೇ ಸಾಂಗ್ ಹಿಟ್ ಆಗ್ತಾ ಇರುವಂತದ್ದು, ಜನನೂ ಅದೇ ನೋಡ್ತಾ ಇರುವಂತದ್ದು, ಇದು ನಮ್ಗೆ ತುಂಬಾನೇ ಬೇಸರ ಆಗ್ತಿರುವಂತದ್ದು. 10 ಮಿಲಿಯನ್ ವ್ಯೂಸ್ ಈಗಾಗಲೇ ಆಗ್ಬಿಟ್ಟಿದೆ ಆ ಸಾಂಗ್ಗೆ. ಇಷ್ಟು ಕೊಳಕು ಸಾಂಗು, ಇಷ್ಟು ಕೆಟ್ಟ ಸಾಹಿತ್ಯ ಇರುವಂತ ಸಾಂಗ್ ಅನ್ನ ಜನ ಇಷ್ಟಪಡ್ತಿರೋದು ತುಂಬಾ ವಿಪರ್ಯಾಸ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಪ್ರೇಮ್ ಅವರು ಯಾಕೆ ಈ ತರದ ಚೀಪ್ ಗಿಮಿಕ್ ಗಳನ್ನ ಮಾಡ್ತಾರೆ ಗೊತ್ತಿಲ್ಲ. ಈತ ಮಾಡಿರೋದೇ 10 ರಿಂದ 15 ಫಿಲ್ಮ್, ಅದರಲ್ಲಿ ಒಂದ್ 3 ಹಿಟ್ ಆಗಿದೆ ಬಿಟ್ರೆ ಮತ್ತೆಲ್ಲ ತೋಪೆದ್ದೇ ಹೋಗಿದೆ. ಯಾಕಂತಂದ್ರೆ ಇವರಿಗೆ ಒಂದು ಕಾನ್ಸೆಪ್ಟ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಆದ್ರೆ ಈ ತರದ ಚೀಪ್ ಗಿಮಿಕ್ ಗಳನ್ನ ಮಾಡ್ಕೊಂಡೆ ಮಕಾಡೆ ಮಲ್ಸ್ಕೊಳ್ತಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರದ ಫಿಲ್ಮ್ ಗಳನ್ನ. ಕೆಡಿ ಫಿಲ್ಮ್ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂತಂದ್ರೆ ಸಂಜಯ್ ದತ್ ಇದ್ದಾರೆ, ಧ್ರುವ ಸರ್ಜಾ ಇದ್ದಾರೆ, ಇವರೆಲ್ಲರನ್ನ ಹಾಕೊಂಡು ಅಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಮಾಡುವಾಗ ಇವರಿಗೊಂದು ಕಾಮನ್ ಸೆನ್ಸ್ ಇರಬೇಕಿತ್ತು. ಲಿರಿಕ್ಸ್ ಅನ್ನು ಯಾವ ರೀತಿ ಬರಿಬೇಕು ಅನ್ನುವಂತ ಸಣ್ಣ ಕಾಮನ್ ಸೆನ್ಸ್ ಇರಬೇಕಿತ್ತು. ಯಾಕಂತಂದ್ರೆ ಅದು ಪ್ಯಾನ್ ಇಂಡಿಯಾಕ್ ಹೋಗ್ತಾ ಇದೆ. ಕೇವಲ ಕನ್ನಡಕ್ ಮಾತ್ರ ಅಲ್ಲ, ಕೇವಲ ಕನ್ನಡಕ್ಕಾದ್ರೂ ಅದು ಕೇಳುವ ಲೆವೆಲ್ ಅಲ್ಲಿ ಇಲ್ಲ. ಒಂದ್ ವೇಳೆ ಬಾಲಿವುಡ್ ಅವರು, ಟಾಲಿವುಡ್ ಅವರು ಇದನ್ನು ಕೇಳ್ಬಿಟ್ರೆ ಕನ್ನಡದ ಬಗ್ಗೆ ಇನ್ನಷ್ಟು ಅಸಹ್ಯವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕನ್ನಡದ ಬಗ್ಗೆ ಆಗದೆ ಇರೋರು ತುಂಬಾ ಜನ ಇದ್ದಾರೆ. ತುಂಬಾ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಕನ್ನಡದವರು ಬೆಳ್ತಾ ಇರೋದನ್ನ ನೋಡಿದ್ರೆ ಸಹಿಸ್ಲಿಕ್ಕೆ ಆಗಲ್ಲ. ಈಗ ಅವರೆಲ್ಲರಿಗೂ ಒಂದು ಅವಕಾಶ ಕೊಟ್ಟ ಹಾಗಾಯ್ತು. ನೀವು ನಮ್ಮ ಕನ್ನಡ ಚಿತ್ರರಂಗ ಅಂತಂದ್ರೆ ಅದಕ್ಕೊಂದು ಗತ ವೈಭವ ಇದೆ. ರಾಜ್ಕುಮಾರ್ ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ರೆ ಅದರಲ್ಲಿ ಡ್ರಿಂಕ್ಸ್ ಮತ್ತೆ ಸಿಗರೇಟ್ ಸೇದುವಂತ ಪಾರ್ಟ್ ಗಳನ್ನ ಒಪ್ಕೊಳ್ತಿರ್ಲಿಲ್ಲ. ಅಷ್ಟು ನೈಜವಾಗಿ ನಟನೆಯನ್ನ ಮಾಡ್ತಿದ್ರು, ಅಷ್ಟು ಒಳ್ಳೆಯ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ರು, ಅಸಭ್ಯವಾದ ಮಾತುಗಳು ಇರ್ಲಿಲ್ಲ. ಹಿಂದೂ ಕೂಡ ಐಟಮ್ ಸಾಂಗ್ ಗಳು ಬಂದಿದ್ವು, ಹಿಂದಿನ ಕಾಲದಲ್ಲೂ ಐಟಮ್ ಸಾಂಗ್ ಇತ್ತು. ಅದ್ ಯಾವ್ದು ಕೂಡ ಇಷ್ಟು ವಲ್ಗರಿಟಿ ಆಗಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಸಾಂಗ್ ಗಳು ಬಂದಿದ್ವು. ಮಾಲಾಶ್ರೀ ಅವರು ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು ಅನ್ಕೊಂಡು ಒಂದ್ ಸಾಂಗ್ ಮಾಡಿದ್ರು. ಕೂಗ ಕೋಳಿಗೆ ಖಾರ ಮಸಾಲೆ. ಐಟಮ್ ಸಾಂಗ್ ಗಳು ಬೇಕು, ಹೌದು. ಯಾಕಂತಂದ್ರೆ ಒಂದು ಕ್ರೇಜ್, ಒಂದು ಎಂಟರ್ಟೈನ್ಮೆಂಟ್ ಜನರಿಗೆ ಸಿಗಬೇಕು, ಅದರಿಂದ ಒಂದಿಷ್ಟು ಜನರಿಗೆ ಉತ್ಸಾಹ ಆಗತ್ತೆ, ಆ ತರದ ಆಸ್ಪೆಕ್ಟ್ ಅಲ್ಲಿ ಬೇಕು. ಆದ್ರೆ ಇಂಥ ದರಿದ್ರ ಸಾಹಿತ್ಯನ ಯೂಸ್ ಮಾಡಿಕೊಂಡು ಇವರೊಂದು ಐಟಮ್ ಸಾಂಗ್ ಅನ್ನ ಬರೀತಾರೆ ಅಂತಂದ್ರೆ, ಕುವೆಂಪು, ದಾರಾ ಬೇಂದ್ರೆ ಇಂಥವ್ರು ಹುಟ್ಟಿದಂತಹ ಕನ್ನಡ ನಾಡಲ್ಲಿ ಹುಟ್ಟಿ ಇಷ್ಟು ಚೀಪ್ ಆಗಿರುವಂತ ಸಾಂಗ್ ಗಳನ್ನ ಮಾಡಿ ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೊರಡ್ತಾ ಇದ್ದೀರಿ? ಯಾವ ಆಡಿಯನ್ಸ್ ನೀವು ಕನೆಕ್ಟ್ ಆಗ್ತೀರಿ ಈ ಸಾಂಗ್ ಮೂಲಕ? ನನಗಂತೂ ನಿಜವಾಗಿಯೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಇದನ್ನ ನೀವು ಎಲ್ಲಿವರೆಗೆ ಕೇಳಿದ್ರೆ ಪ್ರೇಮ್ ಅವರು ಬರ್ದಿರೋದು ಐಟಮ್ ಸಾಂಗ್ ಅಲ್ಲ, ಪಾನ್ ಸಾಂಗ್ ಅನ್ಸ್ತಾ ಇದೆ. ಅಷ್ಟು ಹೋಪ್ಲೆಸ್ ಆಗಿ ಸಾಹಿತ್ಯವನ್ನ ಮಾಡಿದ್ದಾರೆ. ಒಂದು ಸೀರೆ ಉಟ್ಟು ಡ್ಯಾನ್ಸ್ ಮಾಡುವಂತ ಐಟಮ್ ಸಾಂಗ್ ಗೆ ಇವರು ಹೋಪ್ಲೆಸ್ ಆಗಿರುವಂತಹ ಶೀರ್ಷಿಕೆಯನ್ನ ಕೊಡೋದು, ಲಿರಿಕ್ಸ್ ಗಳನ್ನ ಬರೆಯೋದು, ಅದಕ್ಕೊಂದು ಮ್ಯೂಸಿಕ್, ಅದಕ್ಕೊಂದು ಡ್ಯಾನ್ಸು. ಯಾಕೆ ಈ ತರದ ಸಂದೇಶವನ್ನ ಜನರಿಗೆ ಕೊಡ್ತಾ ಇದ್ದೀರಿ? ಪ್ರೇಮ್ ಅವರಿಗೆ ಕೇಳಬೇಕಾಗತ್ತೆ ಇದನ್ನ. ಏನ್ ಮಾಡಕ್ ಹೊರಟಿದ್ದೀರಿ ಕನ್ನಡ ಇಂಡಸ್ಟ್ರಿಯನ್ನ? ನೀವು ಅಷ್ಟೆಲ್ಲ ಕಷ್ಟಪಡೋ ಬದಲು ಎ ಸರ್ಟಿಫಿಕೇಟ್ ಮೂವಿ ಮಾಡ್ರಿ. ಎ ಸರ್ಟಿಫಿಕೇಟ್ ಮೂವಿ ಮಾಡಿ ಏನು ತೋರ್ಸ್ಬೇಕಂತಿದೀರಿ, ಏನ್ ಹೇಳ್ಬೇಕಂತಿದೀರಿ ಅದ್ ಮಾಡ್ಕೊಳ್ಳಿ. ಅದನ್ ಬಿಟ್ಟು ಈ ಯು ಎ ಸರ್ಟಿಫಿಕೇಟ್ ಮೂವಿಗಳ
ಮೂವಿಗಳನ್ನ ಮಾಡೋದು ನೀವು ಎಲ್ಲರೂ ನೋಡುವಂತ ಮನೆ ಮಂದಿ ಕೂತು ನೋಡುವಂತ ಮೂವಿಗಳನ್ನ ಮಾಡಿ ಅದ್ರ ಮಧ್ಯೆ ಇಂಥ ಸಾಂಗ್ ಗಳನ್ನ ಸೇರಿಸೋದು. ಒಂದ್ ವೇಳೆ ಈ ಸಾಂಗ್ ಅನ್ನ ಯಾರಾದ್ರೂ ಮನೇಲಿರೋ ಹುಡುಗನೋ ಹುಡುಗಿನೋ ಹಾಕೊಂಡು ಕುಣಿತಾ ಇದ್ರು ಅಂತಂದ್ರೆ ಆ ಲಿರಿಕ್ಸ್ ಬಗ್ಗೆ ಗಮನ ಇಲ್ಲ ಅಂತಂದ್ರೆ, ಒಂದು ವೇಳೆ ಅವ್ರ ಮನೆ ತಂದೆ ತಾಯಿ ಆ ಲಿರಿಕ್ಸ್ ಒಂಚೂರು ಕೇಳಿದ್ರೆ ಮೆಟ್ಟು ತಕೊಂಡು ಹೊಡಿತಾರೆ, ಮೆಟ್ಟು ತಕೊಂಡು ಆ ಲೆವೆಲ್ಗಿದೆ ಆ ಸಾಂಗ್. ಏನು ಕರ್ಮದ ಸಾಂಗ್ ಮಾಡ್ತಿರೋ, ಕನ್ನಡ ಇಂಡಸ್ಟ್ರಿಯನ್ನು ಇನ್ನೆಷ್ಟು ಕೆಟ್ಟ ಮಟ್ಟಕ್ಕೆ ತೋರಿಸುವಂತ ಪ್ರಯತ್ನವನ್ನು ನೀವು ಮಾಡ್ತಿರೋ. ಇಷ್ಟು ದಿವಸ ಪ್ರೇಮ್ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇತ್ತು. ಸೊ ಇಂಗ್ಲಿಷ್ ಗೊತ್ತಿಲ್ಲ, ಅಕಾರ ಜ್ಞಾನ ಇಲ್ಲ, ಇವೆಲ್ಲ ಬಿಡಿ ಹೋಗ್ಲಿ, ಆದ್ರೂ ಏನೋ ಒಂದು ಎಫರ್ಟ್ ಹಾಕಿ ಮಾಡ್ತಾರೆ ಅನ್ನುವಂತ ಒಂದು ಸಣ್ಣ ಕೃತಜ್ಞತಾ ಭಾವ ಅವ್ರ ಮೇಲಿತ್ತು. ಏನೋ ಒಂದು ಕಷ್ಟ ಪಡ್ತಾರೆ, ಫಿಲ್ಮ್ ಅಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಸೊ ಒಳ್ಳೇದು ಬೆಳೀಲಿ ಅನ್ಕೊಂಡು ಬೆಳೆಸೋರು ಇದ್ರು. ಆದ್ರೆ ಇಂತ ಕೊಳಕು ಸಾಹಿತ್ಯವನ್ನ, ಇಷ್ಟು ಹೋಪ್ಲೆಸ್ ಆದ ಸಾಹಿತ್ಯವನ್ನ ಬರೆಯೋದು, ಪಡ್ಡೆ ಹುಡುಗರಿಗೆ ಫೇವ್ರೇಟ್ ಆಗ್ಲಿ ಅಂತಾನೆ ಒಂದಿಷ್ಟು ಸಾಂಗ್ ಗಳನ್ನ ಬರೆಯೋದು, ಒಂದಿಷ್ಟು ಸಾಂಗ್ ಗಳಿಗೆ ಒತ್ತು ಕೊಡೋದು, ಐಟಮ್ ಸಾಂಗ್ ಗಳನ್ನ ಹೆಚ್ಚು ತೆಗೆಯೋದು, ಇದೆಲ್ಲ ಮಾಡ್ತಾರೆ, ಎಲ್ಲ ಇಂಡಸ್ಟ್ರಿಯಲ್ಲೂ ಮಾಡ್ತಾರೆ. ಐಟಮ್ ಸಾಂಗ್ ಮಾಡೋದು ತಪ್ಪು ಅಲ್ಲ, ಆದ್ರೆ ಒಂದು ಹೆಣ್ಣನ್ನ ಇಷ್ಟು ಲೋ ಲೆವೆಲ್ ಅಲ್ಲಿ ತೋರಿಸುವಂತದ್ದು ಲಿರಿಕ್ಸ್ಗಳು, ಆ ಲಿರಿಕ್ಸ್ಗಳು ಒಂದ್ಸತಿ ಕೇಳ್ಬಿಟ್ರೆ ಅಬಾಬಾಬಾಬಾಬಾ ಸೀರಿಯಸ್ಲಿ ಕೇಳಲಿಕ್ಕೆ ಆಗುದಿಲ್ಲ ಆ ಸಾಂಗ್. ಗಂಧದ ಗುಡಿ ಸಾಂಗ್ ಬರೆದಂತಹ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸಾಂಗ್ ಬರೀತಾರ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಇದು ಸೀರಿಯಸ್ಲಿ ಕರ್ನಾಟಕಕ್ಕೆ ಆದಂತ ದೊಡ್ಡ ಮುಜುಗರ. ಇದು ಎಲ್ಲಿವರೆಗೂ ಕೇಳಿದ್ರೆ ಇಡೀ ದೇಶದೆದುರು ಕರ್ನಾಟಕದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಕಿದ್ದಾರೆ ಪ್ರೇಮ್. ಡೈರೆಕ್ಟರ್ ಪ್ರೇಮ್ ಅವರು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಅನ್ನುವಂತ ಸಾಂಗ್ ಅನ್ನ ಹಾಡಿದ್ರು. ಈಗ ಅದೇ ಡೈರೆಕ್ಟರ್ ಸರ್ಸು ನಿನ್ನ ಸೆರಗ ಸರ್ಸು ಅನ್ನುವಂತ ಸಾಂಗ್ ಅನ್ನು ಬರೀತಾರೆ ಅಂತಂದ್ರೆ ಎಲ್ಲಿಗೆ ಹೋಯ್ತು ಇವರ ಫಿಲ್ಮ್ ಇಂಡಸ್ಟ್ರಿ ಮೇಲಿರುವಂತ ಶ್ರದ್ಧೆ, ಗೌರವ, ಕನ್ನಡದ ಮೇಲಿರುವಂತ ಅಭಿಮಾನ. ಈ ತರದ ಸನ್ನಿವೇಶ ಕನ್ನಡ ಚಿತ್ರರಂಗಕ್ಕೆ ಬರುತ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಸಾಹಿತ್ಯ ಅಲ್ಲ, ಅದು ಕಸ, ಅದು ವೇಸ್ಟ್ ಪೇಪರ್, ಅದನ್ನ ಡಸ್ಟ್ಬಿನ್ ಗೆ ಹಾಕಬೇಕು ಬಿಟ್ರೆ ಅದನ್ನ ತಗೊಬಂದು ಥಿಯೇಟರ್ ಅಲ್ಲಿ ತೋರಿಸ್ತೀನಿ ಅಂತಂದ್ರೆ ಜನ ಕ್ಯಾಕರ್ಸ್ ಉಗಿತಾರೆ. ಉಗಿಲಿಕ್ಕೆ ಏನು ಉಳಿದಿಲ್ಲ ಬಿಡಿ ಈಗ, ಯಾಕಂದ್ರೆ ಎಲ್ಲರೂ ಉಗಿತಾನೆ ಇದ್ದಾರೆ. ಉಗಿಸ್ಕೊಳ್ಳೋದೊಂದೇ ನಿಮ್ಗಿರೋ ಕಾಯಕ. ಈಗ ಈ ಫಿಲ್ಮ್ ಅನ್ನ ಪ್ರಮೋಟೇ ಮಾಡಬಾರ್ದು ನಾನು ಹೇಳೋದಿದ್ರೆ, ಯಾಕಂತಂದ್ರೆ ಇಂಥ ಫಿಲ್ಮ್ಗಳ ಅವಶ್ಯಕತೆ ಕನ್ನಡಕ್ಕೆ ಇಲ್ಲ. ಕೆವಿಎನ್ ಪ್ರೊಡಕ್ಷನ್ ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್, ಅದು ಆ ಪ್ರೊಡಕ್ಷನ್ ಹೌಸ್ ಮಾನ ಮರ್ಯಾದೆಯನ್ನು ತೆಗಿತಾ ಇದೆ. ಟಾಕ್ಸಿಕ್ ಅಂತ ಫಿಲ್ಮ್ ಗಳನ್ನ, ಜನನಾಯಕನ್ ಅಂತ ಫಿಲ್ಮ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಪ್ರೊಡಕ್ಷನ್ ಹೌಸ್. ಇನ್ನು ಡೈರೆಕ್ಟರ್ ಪ್ರೇಮ್ ಬಗ್ಗೆ ಮಾತೇ ಇಲ್ಲ ಬಿಡಿ. ಏನ್ ಸಾಹಿತ್ಯ ಬರ್ದಿದ್ದಾರೆ ಏನ್ರಿ, ನಿಮ್ಗೆಲ್ಲ ಜ್ಞಾನಪೀಠ ಕೊಡ್ಸಿದ್ರು ಕಮ್ಮಿನೇ ಅನ್ಸುತ್ತೆ ನೀವು ಬರ್ದಿರೋ ಲಿರಿಕ್ಸ್ ಗೆ. ಈಗ ಒಬ್ಬೊಬ್ಬರೇ ಕೊಡ್ತಿದ್ದಾರೆ, ಇಸ್ಕೊಳ್ತಾ ಇರಿ ಆಯ್ತಾ. ಎಂತ ಹೋಪ್ಲೆಸ್ ಬರೀತೀರ್ರಿ, ಯಾರ್ರಿ ನಿಮ್ಗೆ ಇದನ್ನೆಲ್ಲ ಬರೀಲಿಕ್ಕೆ ಹೇಳ್ಕೊಟ್ಟವ್ರು? ಏನು ಮಾಡಕ್ ಹೊರಟಿದ್ದೀರಿ? ನಿಮ್ಮ ಹತ್ರ ಫಿಲ್ಮ್ ಮಾಡಕ್ ಆಗಲ್ವಾ? ಮನೇಲಿ ಕೂತ್ಕೊಳ್ಳಿ. ಅದನ್ ಬಿಟ್ಟು ಇಂತ ಕಾಂಜಿ ಪಿಂಜಿ ಲಿರಿಕ್ಸ್ ಗಳನ್ನ ಹಾಕಿ ಫಿಲ್ಮ್ ಮಾಡ್ತೀರಿ ಅಂತಂದ್ರೆ ಜನ ಮೆಟ್ ತಕೊಂಡು ಹೊಡಿತಾರೆ ಗ್ಯಾರಂಟಿ. ಇನ್ನಾರು ಎಚ್ಚೆತ್ಕೊಳ್ಳಿ. ಅಂಡ್ ಕನ್ನಡ ಜನರಿಗೆ ನಾನ್ ಕೇಳ್ಕೊಳ್ಳೋದಿಷ್ಟೇ, ಇಂತಹ ಚೀಪ್ ಗಿಮಿಕ್ ಸಾಂಗ್ ಗಳನ್ನ ಪ್ರಮೋಟ್ ಮಾಡಬೇಡಿ. ಯೂಟ್ಯೂಬ್ ಅಲ್ಲಿ ರಿಪೋರ್ಟ್ ಮಾಡಿ. ಇಂತ ಅಡಲ್ಟ್ ಕಂಟೆಂಟ್ ಇರುವಂತಹ ಲಿರಿಕ್ಸ್ ಗಳನ್ನ ಬರೆಯುವಂತ ಆ ಪೆದ್ದ ನನ್ನ ಮಗ ಡೈರೆಕ್ಟರ್ ಗಳಿಗೆ ನಾವು ಸಪೋರ್ಟೇ ಮಾಡಬಾರ್ದು. ಅಂತ ಹೋಪ್ಲೆಸ್ ಗಿಮಿಕ್ ಗಳನ್ನ ಮಾಡೋರು ನಮಗೆ ಬೇಡ. ಒಳ್ಳೆ ಕಂಟೆಂಟ್ ಇರೋ 1000 ಮೂವಿಗಳು ಕನ್ನಡದಲ್ಲಿ ಬರ್ತದೆ, ಅದನ್ನ ನೋಡಿ. ಇಂತ ಹೋಪ್ಲೆಸ್ ಕಂಟೆಂಟ್ ಇರುವಂತಹ ಲಿರಿಕ್ಸ್ ಗಳನ್ನ ಇಡುವಂತ ಫಿಲ್ಮ್ ಗಳು ನಮ್ಮ ಅಗತ್ಯ ಇಲ್ಲ.